ನೋಡಿ, ರನ್ಯಾರಾವ್ ಪ್ರಕರಣ ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಈಗಾಗಲೇ 3 ತನಿಖಾ ತಂಡಗಳು CBIಯಿಂದ ಹಿಡ್ಕೊಂಡು EDಯಿಂದ ಹಿಡ್ಕೊಂಡು ಕರ್ನಾಟಕದ ಸರ್ಕಾರನೂ ಕೂಡ CID ಕೊಟ್ಟು ಮತ್ತು 2 ದಿವಸದಲ್ಲಿ ಹೊಳೆ ತಗೊಂಡ್ರು. ಯಾಕನ್ನುವಂಥದ್ದು ಗೊತ್ತಿಲ್ಲ, ಯಾಕಂದರೆ ಹೆಸರು ಯಾರು ಬರ್ತಾವೆ ಅನ್ನೋಂಥ ಭಾವನೆ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಹಿಂದೆ ತೊಗೊಂಡಿದ್ದಾರೆ. ಆದರೆ ಇದೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಇಡೀ ದೇಶದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪ್ರಕರಣ ಐತಿ. ತನಿಖೆ ಪ್ರಾರಂಭ ಆಗಿದೆ, ತನಿಖಾ ಹಂತದಲ್ಲಿ ಐತಿ. ತನಿಖೆ ಸಂಪೂರ್ಣ ಆದಮೇಲೆ ಇದರ ಇನ್ವಾಲ್ವ್ಮೆಂಟ್ ಯಾರ್ಯಾರು ಇದಾರೆ ಆ ಎಲ್ಲ ಮಾಹಿತಿಗಳು ಡೆಫಿನೆಟ್ಲಿ ಹೊರಗೆ ಬರ್ತಾವೆ ಅನ್ನೋಂಥ ವಿಶ್ವಾಸ ಐತಿ. ಒಂದು ಸ್ವಲ್ಪ ಕಾದು ನೋಡೋಣ. ಇಮಿಡಿಯೇಟಾಗಿ ಯಾರ್ದೋ ಮ್ಯಾಗೆ ಒಂದು ಗುರುತರವಾಗಿರ್ತಕ್ಕಂಥ ಎಲಿಗೇಷನ್ ಮಾಡಲಾರ್ದನ ಅದು ತನಿಖೆ ಬಂದ ಮೇಲೆ, ತನಿಖೆ ವರದಿ ಬಂದ ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬಟ್ ಒಂದು ಊಹಾಪೋಹ ಮಾತ್ರ ಇಡೀ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಕ್ಕಂಥ ಸಂಗತಿ, 2 ಸಚಿವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದೆ. ಅಲ್ಲ ನೋಡ್ರಿ, ನಾವು ಒಂದು ಭಾಳ ಸ್ಪಷ್ಟ ಇರ್ತೀನಿ, ಯಾರು ಬೇಕಾದವ್ರು ಇರಲಿ, ಸೆಂಟ್ರಲ್ ಇರಲಿ, ಸ್ಟೇಟ್ ಇರಲಿ, ಯಾರು ತಪ್ಪು ಮಾಡಿದ್ರು ಅದು ತಪ್ಪ, ಅದ್ರ ಬಗ್ಗೆ ಸೆಕೆಂಡ್ ಒಪಿನಿಯನ್ ನಮ್ದಿಲ್ಲ. ಇದು ಭಾಳ ಸ್ಪಷ್ಟ ಆಗಿದೆ. ನೋಡಿ, ಒಂದು ಹೇಳಕ್ಕೆ ಇಚ್ಛೆಪಡ್ತೀನಿ ಭಾಳ ಸ್ಪಷ್ಟವಾಗಿ. ಬೈತುಲ್ಲಾ ಕಿಲ್ಲೆದಾರ್ ವಿಷಯದಲ್ಲಿ ನಾನು ಹೌಸ್ನಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ಬಹುಶಃ ನಿಮ್ಮ ಕಡೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳಿದ್ದಾವೆ. ನಾನು ಹೇಳಿದ್ದು ಮೊದಲ ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾರೋ ಒಬ್ಬರು ಫೋನ್ ಬಂದ ಮೇಲೆ ಈ ಪ್ರಕರಣಕ್ಕೆ ತಿರುವಾಯಿತು, ಅರೆಸ್ಟ್ ಮಾಡಿಲ್ಲ ಪೊಲೀಸರನ್ನು ಅಂತದನ್ನು ಹೇಳಿದ್ದೆ. ತಕ್ಷಣ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಇದು ನಾವು ಒಪ್ಕೊತೀವಿ, ಇದ್ರಾಗ ಸಂಪೂರ್ಣವಾಗಿ ಪೊಲೀಸ್ ಕಮಿಷನರ್ ವೈಫಲ್ಯ ಐತೆ ಅನ್ನೋಂಥ ಮಾತನ್ನು ಅಬ್ಬಯ್ಯವ್ರು ಹೇಳಿದರು. ನಾನು ಅದಕ್ಕೆ ಎಂಡೋರ್ಸ್ಮೆಂಟು ಮಾಡಿದ್ದೇನೆ. 100% ದರ್ ಇಸ್ ನೋ ಎನಿ ಡೌಟ್, ನಾನು ಎಂಡೋರ್ಸ್ಮೆಂಟ್ ಮಾಡಿದ್ದೇನೆ ಅದಕ್ಕೆ. ಒಳ್ಳೆ ವಾಪಸ್ ಹೌದು, ನಿಮ್ಗೆ ಅಪರಾಧಿಗಳಂತಕ್ಕಂಥವ್ರು ನಿಮ್ಮ ಎದುರಿಗಿದ್ದಾಗ ನೀವು ಹಿಡೀಲಿಲ್ಲ ಅಂದರೆ ಇದಕ್ಕೆ ಏನಂತ ಹೇಳ್ಬೇಕಂಗಂದ್ರೆ, ಯಾರು ಕೃತ್ಯದಲ್ಲಿ ಭಾಗಿಯಾಗಿರ್ತಾರ ಅವ್ರು ನಿಮ್ಮ ಕಣ್ಣು ಮುಂದೆ ಅದಾರ, ನೀವು ಅವ್ರು ಬಿಟ್ಟು ಕಳಿಸ್ತೀರಿ ಅಂದ್ರೆ ಏನು ಅರ್ಥ ಹಂಗಂದ್ರೆ? ಯಾರು ವೈಫಲ್ಯ ಹಂಗಂದ್ರೆ ಇದೇನು ಶಾಸಕರ ವೈಫಲ್ಯೋ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿನೋ ಅಥವಾ ಪೊಲೀಸರ ವೈಫಲ್ಯನೋ? ಯಾರು ವೈಫಲ್ಯ ಹಂಗಂದ್ರೆ ಇದು ಒಂದು. ಎರಡನೇದು, ನೀನು ಒಂದು ಕೇಸು ಸ್ಕ್ವ್ಯಾಶ್ ಆಗುತ್ತೆ. ಸ್ಕ್ವ್ಯಾಶ್ ಆಕೈತಿ ಅಂತಂದ್ರೆ ಯಾವ ರೀತಿಯಾಗಿ ಪೊಲೀಸರು ಇದಕ್ಕೆ FIR ಮಾಡಿದ್ರು ಹಂಗಂದ್ರೆ? ಇಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಐತಿ, 18 ಜನ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಿದಾರ. ಇಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಒಂದೇ ಹೊಡೆತಕ್ಕೆ ಸ್ಕ್ವ್ಯಾಶ್ ಆಗೋಂಗೆ ಆಕೈತಂದ್ರೆ ಇದ್ರದಾಗ ಯಾರು ಇನ್ವಾಲ್ವ್ಮೆಂಟ್ ಐತೆ ಹಂಗಂದ್ರೆ? ಅಷ್ಟು ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಕೇಸ್ ಹೆಂಗೆ ಮಾಡಬೇಕು ಅನ್ನೋಂಥದ್ದನ್ನೇ ನಾವು ಹೇಳ್ಕೊಡ್ಬೇಕಾದ ಒಳ್ಳೆ ವಾಪಸ್. ನಾವು ಈಗ ಹಾಕ್ತೇವೆ, ಅದಕ್ಕೆ ರೀಟ್ ಹಾಕ್ತೇವೆ ಅಂತ ಹೇಳ್ತಾರೆ. ನೀವು ಮಾಡೋ ಮುಂದೆ ಸರಿಯಾಗಿ ಮಾಡಿದ್ರೆ ಈ ಪ್ರಶ್ನೆನೇ ಬರ್ತಿದ್ದಿಲ್ಲ. ಹೀಗಾಗಿ ಇದ್ರೊಳಗೆ ಭಾಳ ಗಂಭೀರತೆ ಐತಿದ್ರಾಗ. ನೋಡ್ರಿ, ಎಂತೆಂಥವ್ರನ್ನ ಹಿಡ್ಕೊಂಡು ಬರ್ತಾರೆ. ಇವತ್ತು 25 ದಿವಸ ಆಯ್ತು, ಹೆಚ್ಚು ಕಮ್ಮಿ 25. ನಾನು ಮಾತಾಡಿದಾಗ 20 ದಿವಸ ಆಗಿತ್ತು ಸೆಷನ್ಯಾಗ. ಈಗ ಮೋಸ್ಟ್ಲಿ ಇನ್ನೂ 10 ದಿವಸ ಆಯ್ತು ಕಾಣುತ್ತೆ. ಇನ್ನೂವರೆಗೆ ಹಿಡಿಯೋಕ್ಕಾಗಂಗಿಲ್ಲ ಅಂತಂದ್ರೆ ಒಂದು ಯಕ್ಷ ಪ್ರಶ್ನೆ ಆಗತ್ತೈತಿದ್ದು ಏನಂತಂದು ಹೇಳಿ ಅಂತೇಳಿ. ಏನು ನಾನು ಮೊನ್ನೆ ಹೇಳೀನಿ, ಗೃಹ ಸಚಿವರಿಗಿಂತ ಪ್ರಿಯಾಂಕಾ ಖರ್ಗೆ ಅವ್ರಿಗಿಂತ ದೊಡ್ಡವರು ಅದರನ್ನ ಬೈತಿಲ್ಲ ಅಂತಂದೇಳಿ. ಅಷ್ಟು ಏನು ಇನ್ನೊಂದು ಯಾವುದೋ ನೋಟಿಸ್, ಯಾವ ನೋಟಿಸ್ ಹೊಡ್ಸೇನೆ ಅಂತಂದ್ರಲ್ಲ ಅವರು, ಲುಕ್ಔಟ್ ನೋಟಿಸ್. ಏನು ಪಾಕಿಸ್ತಾನಕ್ಕೆ ಕಳಿಸ್ಯಾರ ಮತ್ತು ಇವ್ರನ್ನ ಏನ್ರ ಹೊಳ್ಳಿ ವಾಪಸ್ ಬೈತುಲ್ಲಾ ಕಿಲ್ಲೆದಾರನೇನು ಪಾಕಿಸ್ತಾನಕ್ಕೆ ಕಳಿಸಿದ್ರೆ ಲುಕ್ಔಟ್ ನೋಟಿಸ್ ಕೊಡೋಕೆ? ಅಲ್ಲ, ಅವ್ರು ಲುಕ್ಔಟ್ ನೋಟಿಸ್ ಎದಕ್ಕೆ ಕೊಡಬೇಕು? ಅಷ್ಟು ಗಂಭೀರ ಸಿಗ್ಲಾರ್ದಂಥ ಪರಿಸ್ಥಿತಿ ಐತೆ ಇವತ್ತು ನಮ್ಮ ಹುಬ್ಳಿ ಪೊಲೀಸರಿಗೆ. ಯಾರ್ಯಾರನ್ನೂ ಹಿಡ್ಕೊಂಡ್ಬಂದೆಲ್ಲ ಮಾಡಕತ್ತೀರಿ. 18 ಮಂದಿನ ಹಿಡ್ಕೊಂಬಂದಿರಲ್ಲ, ಮತ್ತು ಅವಾಗ ಯಾಕೆ ಸಮಸ್ಯೆ ಆಗಲಿಲ್ಲ ನಿಮಗೆಲ್ಲನೂ? 32 ಜನ ಹಿಡ್ದಾರ. ನನಗೆ ಆನ್ ಫ್ಲೋರ್ ರೆಕಾರ್ಡ್ನಾಗ ಕೊಡ್ತಾರೆ 36 ಜನ ಅಂತೇಳಿ. ಅರೆಸ್ಟ್ ಮಾಡಿದ್ದೆ 32 ಜನ. ಇಷ್ಟು ಸುಳ್ಳು ಹೇಳ್ತಾರೆ. ಹೌಸ್ನಾಗೆ ನಡೆದಾಗಂಥ ಸಂದರ್ಭದಲ್ಲಿ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಸಭಾಧ್ಯಕ್ಷರ ಮುಂದೆ ಇಷ್ಟು ಸುಳ್ಳು ಹೇಳ್ತಾರೆ. ಇಲ್ಲಿ ಗೌರ್ಮೆಂಟ್ ಇನ್ನೇನು ಹೇಳ್ಬೇಕು ಇದಕ್ಕೆ? ಈಗ ಇನ್ವಾಲ್ವ್ಮೆಂಟ್ ಯಾರ್ದಂತಾಗತ್ತಾ ನೋಡಿ. ಇದ್ರಾಗ ಇನ್ವಾಲ್ವ್ಮೆಂಟ್ ಅಂಕರ 100% ಐತೆ, ದರ್ ಇಸ್ ನೋ ಎನಿ ಡೌಟು. ನಾನು ಯಾರ್ದೋ ಮ್ಯಾಗ ಈಗ ಒಬ್ರು ಹೆಸರು ಹೇಳಿ ಅವ್ರ ಮ್ಯಾಗ ಗುಬೆ ಕುಂದಿಸಂತ ಪ್ರಯತ್ನ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮ ಕಡೆ ಆನ್ ರೆಕಾರ್ಡ್ ಇದ್ದಾಗ ಹೇಳಬೇಕಾಗತ್ತೆ. ನಾನು ಅವತ್ತೂ ಹೇಳೀನಿ, ನೀವು ಅವತ್ತು ಫಾರೂಕ್ ಒಂದು ಕಾಲ್ ರೆಕಾರ್ಡ್ ತೆಗಿಸ್ರಿ. ಯಾರಿಗೆ ಫೋನ್ ಆಗಿದ್ದು ಗೊತ್ತಾಗತ್ತಲ್ಲ, ಫಾರೂಕ್ ಒಂದು ಕಾಲ್ ರೆಕಾರ್ಡ್ ತೆಗಿಸ್ರಪ್ಪ, ನಿಮ್ಮ ಕಮಿಷನರ್ ಸಾಹೇಬ್ರಿಗೆ ನಾನು ತೆಗಿಸ್ರಿ, ನೋಡೋಣ ಯಾರಿಗೆ ಹೋಗೈತೆ ಅಂತ ಹೇಳಿ. ಹಂಗಂದ್ರೆ ಬಹಿರಂಗಗೊಳಿಸ್ಲಿ ಅದನ್ನ. ಏನು ಮಹೇಶ್ ತೆಂಗಿನಕಾಯಿಗೆ ಬಂದಿತ್ತು, ಏನು ಅಶೋಕ್ ಕಾಟಿಯವ್ರಿಗೆ ಹೋಗಿತ್ತು ಗೊತ್ತಾಗುತ್ತೆ, ಬರಲಿ. ಅದು ಏನು ರಾಮಣ್ಣ ಬಡಿಗೇರಿಗೆ ಬಂದಿತ್ತು ಅಂತ ಗೊತ್ತಾಗಲಿ. ಅಲ್ಲ, 3 ಮಂದಿ ಹೇಳಿದ್ ನಿಮಗೆ. ನಾನು ಪೊಲೀಸರಿಗೆ ಒತ್ತಡ ಇರ್ತಕ್ಕಂಥದ್ದು 100%, ದರ್ ಇಸ್ ನೋ ಎನಿ ಡೌಟ್. ಅವ್ರು ಹೇಳಿರ್ಬೋದು, ನಾನು ಹೇಳ್ತೀನಿ, ಅವ್ರು ಹೇಳಿರ್ಬೋದು.
ಒತ್ತಡ ಇಲ್ಲ ಅಂತೇಳಿ. ಆದರೆ ಒತ್ತಡದಲ್ಲಿ ಇದ್ದಾರೆ, 100ಕ್ಕೆ 100 ಅವ್ರು ಒತ್ತಡದಲ್ಲಿದ್ದಾರೆ. ಅವ್ರಿಗೆ ಪ್ರೆಷರ್ ಐತಿ. ಪ್ರೆಷರ್ ಕಾರಣಕ್ಕಾಗಿ ಇವತ್ತಿನ ಮಟ್ಟ ಬಂಧಿಸೋಕೆ ಆಗುವಲ್ತು. ನಾನು ಈಗೂ ಕಮಿಷನರ್ಗೆ ವಿನಂತಿ ಮಾಡ್ತೀನಿ, ನೀವು ಒಬ್ಬ ಒಳ್ಳೆ ಕಮಿಷನರ್ ಅನ್ನೋಂಥ ಹೆಸರು ತೊಗೊಂಡ್ರಿ. ಸ್ಟಾರ್ಟಿಂಗ್ ಬಂದಾಗ 6 ತಿಂಗಳು ಒಳ್ಳೆ ರೀತಿಯಾದಂಥ ಹುಬ್ಳಿಯಲ್ಲಿ ಕಂಟ್ರೋಲ್ ಮಾಡೋಂಥ ಪ್ರಯತ್ನ ಮಾಡಿರಿ. ನಿಮ್ಮ ಆ ಪ್ರಯತ್ನವನ್ನು ಇದರಲ್ಲಿ ಅಷ್ಟೇ ಸಕ್ಸಸ್ಫುಲ್ಲಾಗಿ ತೋರಿಸ್ರಿ ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಒಳ್ಳೇದು ಮಾಡಿದಾಗ ಒಳ್ಳೇದಂತ ಹೇಳ್ಬೇಕು, ತಪ್ಪು ಮಾಡಿದಾಗ ಅಷ್ಟೇ ಕಡಮುಡಿಯಾಗಿ ತಪ್ಪು ಅಂತ ಹೇಳ್ಬೇಕು. ನೋಡ್ರಿ, ತಪ್ಪು ಹೇಳಿ ಅಬ್ಬಾ ಸರ್ 1 ಮಿನಿಟ್. ಈಗ FIR ಇಷ್ಟು ದೊಡ್ಡ ಪ್ರಕರಣ ಐತಿ, ಒಂದೇ ಹೊಡೆತಕ್ಕೆ ನಿಮ್ದು ಸ್ಕ್ವಾಶ್ ಹಾಕೈತಂತಂದ್ರೆ ಇದರ ತಪ್ಪು ಐತೋ ಇಲ್ಲ ನೀವು ಹೇಳ್ರಿ. ಆ್ಯಸ್ ಒಬ್ಬ ಜರ್ನಲಿಸ್ಟ್ ಆಗಿ, ಸೀನಿಯರ್ ಜರ್ನಲಿಸ್ಟ್ ಆಗಿ ಇದರ ತಪ್ಪು ಐತೋ ಇಲ್ಲೋ ನೀವು ಹೇಳ್ರಿ. ಸ್ಕ್ವಾಶ್ ಹಾಕೈತಿ ಅಂತಂದ್ರೆ ತಪ್ಪಿದಾಗ ಆಗುತ್ತಲ್ಲ. ಅಂದ್ರೆ ನೀವು ಮಾಡೋ ಮುಂದೆ ಪ್ಲ್ಯಾನ್ ಮಾಡಿಬಿಟ್ರಿ, ಹೆಂಗೆ ಇದನ್ನು ಸ್ಕ್ವಾಶ್ ಮಾಡಕ್ಕೆ ಕೊಡಬೇಕು, ಹೆಂಗೆ ಅವ್ರಿಗೆ ಹಾದಿ ಕೊಡ್ಬೇಕಂತ ಪ್ಲ್ಯಾನ್ ಆಗಿಬಿಡ್ತಿದ್ರಾಗ. ಇನ್ನೂ ಪುಣ್ಯ ನಾವು ಅವತ್ತೇನೋ ಬೇರೆ ಬೇರೆ 2-3 ಎವಿಡೆನ್ಸ್ ಕೊಟ್ಟಿದ್ದಕ್ಕೆ ಇನ್ನು 2 FIR ಅದಾವ ಅದ್ರ ಮ್ಯಾಗ. ಹಿಂಗಾಗಿ ನಿಂತೈತೆ ಅಷ್ಟೇ ಅದು ಕೇಸಿಗೆ. 2 ಅಡಿಷ್ನಲ್ FIR ಆಗಿದ್ದಕ್ಕಾಗಿ ಅದು ನಿಂತೈತೆ ಅಷ್ಟೇ. ಅದನ್ನ ಇಲ್ಲ ಅಂತಂದ್ರೆ ಇನ್ನು ಅವು ಹೋಗಿದ್ದು ಕಿತ್ಕೊಂಡು ನಮಗೆ FIR. ನಿಮ್ಗೆ FIR ಕೀಳೋ ಕಿತ್ಕೊಂಡು ಹೋಗುವಷ್ಟು ಮಟ್ಟಕ್ಕೆ ನೀವು ಕೇಸ್ ಮಾಡ್ತೀರಿ ಅಂತಂತಂದ್ರೆ ಇದ್ರಾಗ ಯಾರು ವೈಫಲ್ಯ ಹೆಂಗಂದ್ರೆ ಅಲ್ಟಿಮೇಟ್ಲಿ ಯಾರು ಇದ್ರಾಗ ವೈಫಲ್ಯ? ಆಮೇಲೆ ಒಂದು ಸೆಕೆಂಡ್, ಈಗ ಅಲ್ಲಿಯೇ ಠಾಣಾಧಿಕಾರಿ PI ಪೊಲೀಸ್ ಇನ್ಸ್ಪೆಕ್ಟರು ಅವ್ರು ರೇಡ್ ಮಾಡ್ತಾರೆ, ಅವ್ರು ಮಾಡ್ಬೇಕು. CCB ಅವ್ರದ್ದು ಏನಿತ್ತಲ್ಲಿ ಕೆಲಸ ಹೋಗಿ CCBಗೆ ಯಾವಾಗ ಕೊಡ್ಬೇಕು ನೀವು ಕೇಸ್? ಯಾವುದೋ ಒಂದು ಹಂತ ಹೋದ್ಮೇಲೆ ಅದು ಆಗಲಿಲ್ಲ ಬರಲಿಲ್ಲ ಅಂತಂದರೆ CCB ಅವ್ರದ್ದು ಇನ್ವಾಲ್ವ್ಮೆಂಟ್ ಬರುತ್ತೆ. ನೀವು ಇನ್ನೂ ಅಲ್ಲಿ ಕಸಬಾಪೇಟೆ PI ರೇಡ್ ಮಾಡಕತ್ತಾನ, CCB ಅವ್ರದ್ದು ಏನಿತ್ತಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು? ಯಾಕೆ ಹೋದ್ರೆ CCB ಅವ್ರಲ್ಲಿ ಕೆಲಸ ಮಾಡೋಕ್ಕೆ ಇಮಿಡಿಯೇಟಾಗಿ? ಯಾಕೆ ನಿಮ್ಮ ಠಾಣಾ PI ಮ್ಯಾಗ ನಿಮ್ಗೆ ವಿಶ್ವಾಸ ಇಲ್ಲ ಹಂಗಂದ್ರೆ? ಕಮಿಷನರ್ ಸಾಹೇಬ್ರಿಗೆ DCP ಅವ್ರಿಗೆ ಏನು ವಿಶ್ವಾಸ ಇಲ್ಲ ಅವ್ರ ಮ್ಯಾಗ? CCB ಇನ್ವಾಲ್ವ್ಮೆಂಟ್ ಯಾಕೆ ಬಂತಿದ್ರಾಗ? ನೋಡ್ರಿ, ಅದೇ ರೀ, ಈಗ ನಾವು ಇಷ್ಟೆಲ್ಲ ಪ್ರೆಷರ್ ಹೌಸ್ನಾಗ ಆದ್ಮ್ಯಾಗ 2 ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮುಗಿತಾಗಂದ್ರೆ ಕೇಸಲ್ಲಿಗೆ ನೀವು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ 2 ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರಿ. ಯಾಕೆ ಉಳಿದವರು? ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀನು ಹೇಳಿದ್ರು, ನಾವು 18 ಜನ ಸಸ್ಪೆಂಡ್ ಮಾಡಿದ್ವಿ ಸರ್, ನೀವು ರೇಜ್ ಮಾಡಿದ ತಕ್ಷಣ ಇದು ಫಸ್ಟ್ ಟೈಮ್ ಇಂದ ರೆಕಾರ್ಡ್ ಇದು, ನಾನು 18 ಜನ ಸಸ್ಪೆಂಡ್ ಮಾಡೀನಿ ಅಂತ ಹೇಳಿದ್ರು. ನಾನು ಹೇಳೇನು ಅದಕ್ಕೇನು ಭಾಳ ದೊಡ್ಡದು, ನನಗೇನು ಘನಕಾರ್ಯ ಮಾಡಿಲ್ಲ ರೀ. ಯಾರು ಕಳು ಮಾಡ್ಯಾರ ಅವ್ರು ಹಿಡಿದ್ರಿ ನೀವು ಅಷ್ಟೇ, ಅದಕ್ಕೆ ಇನ್ನೂ ಹೆಚ್ಚಿಗಿಲ್ಲ. ಇನ್ನೂ ಅದು ಹೇಳ್ತೀನಿ ನಿಮ್ಗೆ, ಈಗ ಹೇಳ್ತೀನಿ, ಇನ್ನೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಇನ್ನೂ ಶಾಮೀಲಾದಾರ ಇದ್ರಾಗ. ಅವ್ರನ್ನೂ ಎಲ್ಲರನ್ನೂ ಹೊರತೆಗೆಯುವಂಥ ಕೆಲಸ ಪೊಲೀಸರು ಮಾಡಬೇಕು, ಇಲಾಖೆಯವರು ಮಾಡಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇನ್ನೂ ಇದ್ರಾಗ ಶಾಮೀಲಾದಾರ, ಇಲ್ಲಿಗೆ ನಿಂತಿಲ್ಲ. ಇನ್ನಾದರೂ ಎಚ್ಚೆತ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ಮಾಡುವಂಥದ್ದು ಮಾಡಲಿ ಸರ್ಕಾರ. ಇನ್ನೂ ಅದಾರ ನೋಡ್ರಿ. 100 ನಾನು ನಿಮ್ಗೆ ಹೇಳಿದಿಲ್ಲ, ಅದನ್ನ ಸಮಸ್ಯೆ ಅಂತಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇದ್ರಾಗ ವೈಫಲ್ಯ ಹೊಂದೈತಿ, ನೋ ಡೌಟು. ಈಗ ನೋಡ್ರಿ, ನ್ಯಾಯಾಧೀಶರೇ ಆ ಥರದ ನಾ ಹೇಳೋದು ಬೇಕಾಯ್ತು ಮತ್ತೆ ಅಬ್ಬಾ ಸರ? ನ್ಯಾಯಾಧೀಶರೇ ಹೇಳ್ಯಾರ ಪೊಲೀಸರು ವೈಫಲ್ಯ ಅಂತಂದು ಹೇಳಿ. ನಾ ಡೇ 1 ಅವತ್ತು ಹೇಳಿದ್ವಿ. ನಂದು ಬಿಡ್ರಿ, ಪ್ರಸಾದ್ ಅಬ್ಬೆಯವರು ಸ್ಪಷ್ಟವಾಗಿ ಹೇಳಿದರು, ರೂಲಿಂಗ್ ಪಾರ್ಟಿ ಒಬ್ಬ ಶಾಸಕರು ಹೇಳಿದರು 100% ವೈಫಲ್ಯ ಅಂತಂದು ಹೇಳ್ಯಾರ. ಹೇಳಿದ್ಮೇಲೆ ಫೇಲ್ಯೂರ್ ಅಂತ ಹೇಳಿದರು. ಕಮಿಷನರಿಗೆ ಉತ್ತರ ಕೊಟ್ಟರೆ ಇದು ಒಂದು ಕೇಸ್ನಾಗ ರೀ, ಉಳಿದ ಕೇಸ್ನಾಗಲ್ಲ ಅಂತ ಹೇಳ್ಯಾರ. ಒಂದಕ್ಕೆ ಒಂದು ಕೇಸ್ ಜೋಡಿಸ್ಕೊಂತ ಹೋಗ್ತಾರೆ ನಾಳೆ. ನಾನು ಹೇಳಿದಲ್ರಿ, ನಾನು ಭಾಳ ಸಿಂಪಲ್ ಹೇಳ್ತೀನಿ. ಕಮಿಷನರ್ ಸಾಹೇಬ್ರೆ, ಆ ಟೈಮ್ನಾಗ ಫಾರೂಕನ್ ಕಾಲ್ ರೆಕಾರ್ಡ್ ತೆಗಿಸ್ರಿ, ಬೈತುಲ್ಲನ್ ಕಾಲ್ ರೆಕಾರ್ಡ್ ತೆಗಿಸ್ರಿ, ಯಾರ್ಯಾರ ನಂಬರ್ ಬಂದಾವ ಒಂದ್ಸಲ ಹೊರಗಡೆ ಬಿಡ್ರಿ, ನಿಮ್ಮ ಮುಂದೆ ಕೊಡಲಿ ಬಂದು. ಇವ್ರು ಫೋನ್ ಬಂದಿದ್ವಪ್ಪ, ನಿಮ್ಮ ಮುಂದೆ ಐತೆ ನೋಡಿ ಕಾಲ್ ರೆಕಾರ್ಡ್ ಅಂತೇಳಿ ಡಿಲೀಟ್ ಮಾಡಿ ತರಿಸ್ಬೇಡ್ರಿ. ಮತ್ತದ್ರಾಗ ಯಾಸ್ ಇಟ್ ಇಸ್ ತಂದು ತೋರಿಸಿ ನಿಮ್ಮ ಮುಂದೆ, ನಿಮಗೂ ಗೊತ್ತಾಗೈತೆ ಯಾರದಾರ ಅಂತೇಳಿ. ಬ್ಯಾಂಕಿ ಹೊಗೆ ಇಲ್ದಂಗಾರೆ ಬ್ಯಾಂಕ್ ಇಲ್ದ ಹೊಗೆ ಆಡಂಗಲ್ಲ, ಐತಲ್ಲೇ ಅಲ್ಲಿ ಬರುತ್ತೆ ಹೊರಗಡೆ. ನೋಡ್ರಿ, ಅವ್ರ ಪ್ರೀತಿಯಿಂದ ಅಲ್ಲಲ್ಲ, ಅವ್ರ ಪ್ರೀತಿಯಿಂದ ಊಟಕ್ಕೆ ಕರೆದಾರ, ಊಟಕ್ಕೆ ಹೋಗಿರ್ಬೇಕು ಅವ್ರು ಅಷ್ಟೇ. ಅದಕ್ಕೇನು ಅದೇನು ದೊಡ್ಡ. ಈಗ ನಾವು ಮೊನ್ನೆ ಫಸ್ಟ್ ಟೈಮ್ ಶಾಸಕರದ್ದು ಊಟ ಕರೆದಿದ್ವಿ. 3 ಪಾರ್ಟಿಯವರು ಇದ್ದಾರೆ ಅದರಾಗ, BJP, ಜನತಾದಳ, ಕಾಂಗ್ರೆಸ್, 3 ಶಾಸಕರು ಇದ್ದಾರೆ. ನೋಡ್ರಿ, ನಾನು ಹೇಳಿದಲ್ಲ, ಮೊನ್ನೆ ಒಂದು ಊಟ ಕರೆದಿದ್ರಿ ಎಲ್ಲ, ಫಸ್ಟ್ ಟೈಮ್ ಶಾಸಕರದ್ದೆಲ್ಲ ಕರೆದಿದ್ವಿ.
BJP, ಜನತಾದಳ, ಕಾಂಗ್ರೆಸ್ 3 ಪಾರ್ಟಿ ಶಾಸಕರಿದ್ದರು. ಅಲ್ಲ ಅವ್ರು ನೋಡ್ರಿ, ಅವ್ರು ಪರ್ಸ್ನಲ್ ಏನೋ ಕರೆದಿರ್ಬೇಕು ಊಟಕ್ಕೆ, ಇದಕ್ಕೆಲ್ಲ ನಾವ್ಯಾಕೆ ಇಲ್ಲ ಆ ಥರ ಏನಿಲ್ಲ. ನೋಡೋಣ. ಯಾವುದಂದ್ರೆ ಅಲ್ಲ ನೋಡೋಣ, ಈಗ ಅದ್ರ ಬಗ್ಗೆ ಪಾರ್ಟಿ ಗಮನ ಹರಿಸ್ತಾ ಇದೆ. ಹರಿಸ್ತೈತಿ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನು ಪಾರ್ಟಿ ಮಾಡುತ್ತೆ. ನೋಡಿ, ಭಿನ್ನಮತ ಅನ್ನುವಂಥದ್ದು ಯಾವುದೂ ಇಲ್ಲ ನಮ್ಮ ಕಡೆ, ಎಲ್ಲರೂ ಒಂದೇ ಇರುತ್ತೆ. ಅಲ್ಲ ನೋಡಿ, ಆ ಥರ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳಿದ್ದಾವೆ, ಅದೇನು ಇಲ್ಲ ಅನ್ನುವಂಥದ್ದೆಲ್ಲ ಪಾರ್ಟಿ ಹೈಕಮಾಂಡ್ ಈ ತಿಂಗಳ ಎಂಡ್ ಒಳಗೆ ಪ್ರಾಬಬಲಿ ಅದನ್ನೆಲ್ಲವನ್ನು ಕೂಡ ಸರಿ ಮಾಡುತ್ತೆ. ಪಾರ್ಟಿ ತೀರ್ಮಾನ ಮಾಡುತ್ತೆ. ಸರ್, ಈಗ ಮುಸ್ಲಿಮರಿಗೆ 10% ಮೀಸಲಾತಿ ಹೆಚ್ಚಳ ಮಾಡಬೇಕಂತ ಈಗ ಆಗ್ರಹ ಕೇಳಿ ಬರ್ತಾ ಇದೆ. ಆಲ್ರೆಡಿ ಈಗ 3% ಮೊನ್ನೆ ಬಜೆಟಲ್ಲಿ ಘೋಷಣೆ ಆಗಿದೆ. ಈಗ 10% ಬೇರೆ ಕಡೆ ಮೀಸಲಾತಿ. ನೋಡಿ, ಇದನ್ನು ನಾನು ಒಂದು ಜಾತಿವಾರು ಈ ರೀತಿಯಾದಂಥ ಮೀಸಲಾತಿಯನ್ನು ಕೊಡುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಲ್ಲಿಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಾಳೆ ಲಾಸ್ಟಿಗೆ ಬಂದ್ರೆ ಏನು ಲಿಂಗಾಯತರಿಗೆ ಇಷ್ಟು ಪರ್ಸೆಂಟು, ಒಕ್ಕಲಿಗರಿಗೆ ಇಷ್ಟು ಪರ್ಸೆಂಟು, ಆಮ್ಯಾಗ ಬ್ರಾಹ್ಮಣರಿಗೆ ಇಷ್ಟು ಪರ್ಸೆಂಟು ಅಂಥೇಳಿ ಎಲ್ಲ ಪರ್ಸೆಂಟೇಜ್ ಮಾಡಿದ್ರೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ? ಎಲ್ಲಿಗೆ ಹೋಗಿ ನಿಲ್ಲುತ್ತೆ ರಾಜ್ಯದ ಪರಿಸ್ಥಿತಿ? ಅಧೋಗತಿಗೆ ಹೋಗಿ ತೊಗೊಂಡು ಹೋಗುವಂಥ ಪ್ರಯತ್ನ ಆಗುತ್ತೆ. ನೋಡಿ, ತುಷ್ಟೀಕರಣ ಅಂತಕ್ಕಂಥದ್ದು ಒಂದು ಹಂತದ ಮಟ್ಟ ಇರಬೇಕು. ಅದು ಅತಿಶಯೋಕ್ತಿ ಆಗಬಾರ್ದು ಅನ್ನೋಂಥದ್ದು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ. ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಆ್ಯಸ್ ಅ ಪಾರ್ಟಿ ವಿರೋಧ ಪಕ್ಷವಾಗಿ ನಾವೆಲ್ಲ ವಿಷಯದ ಬಗ್ಗೆ ಮಂಡನೆ ಮಾಡುವಂಥದ್ದನ್ನು ಕೆಲಸವನ್ನು ನಾವು ಮಾಡಿದ್ದೇವೆ.